ಓಕೆ, ಕಾವ್ಯ ಅವರು ಗಿಲ್ಲಿ ಜೊತೆ ಇರೋದಕ್ಕೆ ಇಲ್ಲಿ ತನಕ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಅಂತ ನಿಮ್ಗೆ ಅನ್ಸುತ್ತಾ? ಹೇಗೆ? ಕಾವ್ಯ ಇಂಡಿವಿಜುವಲ್ ಗೇಮ್ ನೋಡಿದ್ದೀರಾ ನೀವು? ಅಲ್ಲ, ಜಾನ್ವಿ ಜೊತೆಗೆ ಒಂದು ಟಾಸ್ಕಲ್ಲಿ ಅವರು ಸೋತಿದ್ರು. ಅದು ಬಿಟ್ಟು ಟಾಸ್ಕ್ ಬಗ್ಗೆ ನಾನು ಮಾತಾಡ್ತಾನಲ್ಲ, ಮನೆಯಲ್ಲಿ ಯಾವುದಾದ್ರು ವಿಚಾರವಾಗಿ ಇಂಡಿವಿಜುವಲ್ ಆಗಿ ಇಲ್ಲ ಇಲ್ಲ. ಕಾವ್ಯ ಮೋಸ್ಟ್ಲಿ ಏನೇ ಮಾಡಿದ್ರು ಅಲ್ಲಿ ಪಕ್ಕದಲ್ಲಿ ಗಿಲ್ಲಿ ಇರ್ತಾರೆ. ಅವರು ತುಂಬ ಇಂಡಿವಿಜುವಲಿ ಆಡಬೇಕು ಅನ್ನೋದನ್ನ ಮಾತಲ್ಲಿ ಕೇಳಿದ್ದೀನಿ ನಾನು. ಆಡು, ನೀನು ನಿಂತ್ಕೋತ್ಯಾ, ಯು ಆರ್ ಆಲ್ಸೋ ಇಂಡಿವಿಜುವಲ್, ನಾನು ಇಂಡಿವಿಜುವಲ್, ಶ್ಯಾಡೋ ಆಗೋದು ಬೇಡ ಅಂತ ನಾವೇ ಮಾತಾಡಿದ್ದೀವಿ. ಏನಿಲ್ಲ ಕಾವ್ಸ್ ನೀನು ಮಾಡ್ತೀಯಾ ಮಾಡು ಕಾವ್ಸ್ ಅಂತ ಮೋಟಿವೇಶನ್ ಕೂಡ ಮಾಡಿದ್ದೀನಿ. ಬಟ್ ದ ಥಿಂಗ್ ಈಸ್ 3 ವಾರ ನೋಡಿದ್ರಲ್ಲಿ ಫಸ್ಟ್ 2 ವಾರ ಜಂಟಿ ಅನ್ನೋದು ಬಿಟ್ಟು 3ನೇ ವಾರ ನಾನು ಕಾವ್ಯನ ಎಲ್ಲೂ ನೋಡಲ್ಲ. ಪೌಡರ್ ರೂಮಲ್ಲಿ ನೋಡಿದ್ದೆ. ಪೌಡರ್ ರೂಮಲ್ಲಿ ಬಿಟ್ಟು ಆ ಬಾಲ್ ಟಾಸ್ಕಲ್ಲಿ ನೋಡಿದ್ದೆ. ಆ ಬಾಲ್ ಟಾಸ್ಕಲ್ಲಿ ಏನು ಮಾಡಿದ್ರು ಅಂತ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಯಾವುದನ್ನು ಬೆಸ್ಟ್ ಬಿಹೇವಿಯರಾಗಿ ಕನ್ಸಿಡರ್ ಮಾಡ್ತೀರಾ? ಯಾರೋ ಒಬ್ಬರು ಸೇವ್ ಮಾಡೋದಕ್ಕೆ ಎಲ್ಲ ಸ್ಟ್ರಾಟಜಿ ಮಾಡಿ ಹೆಲ್ಪ್ ಮಾಡಿದವ್ರನ್ನ ಬೆಸ್ಟ್ ಬಿಹೇವಿಯರಾಗಿ ಕನ್ಸಿಡರ್ ಮಾಡ್ತೀರಾ, ಅಥವಾ ಬಿಟ್ರೆ ಮಾಡಿ ಕ್ಯಾಲ್ಕುಲೇಟಿವ್ ಆಗಿ ಮೂವ್ ಮಾಡಿದ್ದನ್ನು? ಗಿಲ್ಲಿ ಕಾವ್ಯ ಅಡ್ವಾಂಟೇಜ್ ಆಗಿರೋದು ವೈಸ್ ವರ್ಸ. ಕಾವ್ಯನಿಂದ ಗಿಲ್ಲಿಗೆ ಹೆಲ್ಪ್ ಆಗಿದೆ, ಗಿಲ್ಲಿಂದ ಕಾವ್ಯಂಗೆ ಹೆಲ್ಪ್ ಆಗಿದೆ. ಅವ್ರ ಜೋಡಿ ಕ್ಯೂಟ್ ಆಗಿದೆ. ಎನಿ ವಿಚ್ ವೈಸ್ ಮನೇಲಿ ಅಷ್ಟೆಲ್ಲ ನಡೆಯುವಾಗ ಇವ್ರು ಮಾಡೋ ತರಲೆ ಎಲ್ರನ್ನೂ ನಗ್ಸುತ್ತೆ. ಆ್ಯಂಡ್ ಕೆಲವೊಮ್ಮೆ ಗಿಲ್ಲಿ ತುಂಬ ಅತಿರೇಕಕ್ಕೆ ಹೋಗುವಾಗ ಕಾವ್ಯ ಕಂಟ್ರೋಲ್ ಮಾಡ್ತಾಳೆ, ಅದೆಲ್ಲ ಮಾತಾಡಬೇಡ ಅಂತ. ಕಾವ್ಯಗೆ ಕೆಲವೊಂದು ಡಿಸಿಷನ್ ಮೇಕಿಂಗಲ್ಲಿ ಅಥವಾ ಕಾವ್ಯನ ವಿರುದ್ಧ ಯಾರಾದರೂ ಬಂದರೆ ಗಿಲ್ಲಿ ಸಪೋರ್ಟ್ ಮಾಡ್ತಾನೆ. ಎಂಡ್ ಆಫ್ ದ ಡೇ ಅದು ಟೀಮ್ ಪ್ಲೇ. ಜಂಟಿಯಾಗಿ ಹಾಗೆ ಇರಬೇಕು. ಬಟ್ ಈಗ ಜಂಟಿ ಅಲ್ಲ, ಅವರು ಜಂಟಿಯಾಗಿ ಕರೆಕ್ಟಾಗಿ ಆಡಿದ್ದಾರೆ. ಈಗ ಒಂಟಿ ಅವರು. ಸೊ ಒಂಟಿಯಾಗಿ ಕಾವ್ಯ ಆಡೋದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ನೋ ಹಾರ್ಡ್ ಫೀಲಿಂಗ್ಸ್, ಚೆನ್ನಾಗಿ ಆಡಲಿ. ಸೊ ಹೆಣ್ಮಕ್ಳು ಇನ್ನೂ ಮುಂದೆ ಹೋಗಲಿ ಅಷ್ಟೇ. ಇವತ್ತು 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾರೆ. ಇನ್ನು ಮುಂದೆ ಆದರೂ ಇಂಡಿವಿಜುವಲ್ ಆಟಗಳು ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ಎನಿವೇಸ್ 3ನೇ ವಾರದ ನಂತರ ಇಂಡಿವಿಜುವಲ್ ಆಟನೇ ಶುರುವಾಗಬೇಕಿತ್ತು. ಅನ್ಫಾರ್ಚುನೇಟ್ಲಿ ನಮಗೆ ಜಂಟಿ ಅಂತೆಲ್ಲ ಕಟ್ ಹಾಕಿ ನಾವು ಸರ್ವೆಂಟ್ಸ್ ಆಗೇ ಇದ್ವಿ ಹೊರತು ಇಂಡಿವಿಜುವಲಿ ನಾವೇನೂ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬ್ರೇಕ್ ಮಾಡಿದ್ದಕ್ಕೆ ಅದಕ್ಕೊಂದಷ್ಟು ಉಗಿಸ್ಕೊಂಡ್ವಿ. ನನ್ನ ಬರ್ಡೇ ದಿನ ಕೇಕ್ ತಿಂದಿದ್ದಕ್ಕೆ ರಾಗಿ ಗಂಜಿನೂ ಕುಡಿದ್ವಿ. ಸೊ ಯಾವ ರೂಲ್ಸ್ ಬ್ರೇಕ್ ಮಾಡಬೇಕು, ಯಾವ ರೂಲ್ಸ್ ಫಾಲೋ ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂಚೂರು ಸಮಯ ಹಿಡಿದು ಬಿಡತ್ತೆ. ಬಿಕಾಸ್ ನಮಗೆಲ್ಲ ಎಲ್ರಿಗೂ ಹೊಸತಲ್ಲ ಅದು. ಸೊ ಹಾಗಾಗಿ 3rd ವೀಕ್ ಅಂತ ಬಂದ ಮೇಲೆ ಆ ಸ್ಟ್ರೆಚ್ ಏನಿದೆ, ಜಂಟಿಯಿಂದ ಒಂಟಿಯಾಗಿ ನಿಮ್ಮದೇ ಒಂದು ರುಟೀನ್, ನಿಮ್ಮದೇ ಒಂದು ಪ್ಯಾಟರ್ನ್, ಇಂಡಿವಿಜುವಾಲಿಟಿ ಸೆಟ್ ಮಾಡೋಕ್ಕೆ ಅದಕ್ಕೊಂದು ಪಾಸಿಬಿಲಿಟಿ ಏನಂದರೆ ಟಾಸ್ಕಲ್ಲಿ ಪ್ರೂವ್ ಮಾಡೋದು, ಎಂಟರ್ಟೈನ್ಮೆಂಟಲ್ಲಿ ಪ್ರೂವ್ ಮಾಡೋದು, ಅಥವಾ ಮನೆಯವ್ರ ಜೊತೆ ಮಿಂಗಲ್ ಆಗೋದು. ಮನೆಯವ್ರ ಪ್ರೀತಿನೂ ಗಳಿಸ್ಬೇಕು, ಟಾಸ್ಕ್ ವಿನ್ ಆಗಿ ಜನರ ಪ್ರೀತಿನೂ ಗಳಿಸ್ಬೇಕು, ಅದ್ರ ಜೊತೆಗೆ ಇಂಡಿವಿಜುವಾಲಿಟಿನೂ ತೋರಿಸ್ಬೇಕು. 1 ವೀಕ್ ಈಸ್ ವೆರಿ ಸೂನ್ ಫಾರ್ ದ್ಯಾಟ್. ಯಾಕಂದರೆ ಒಂದೇ ಟಾಸ್ಕ್ ಸಿಗೋದು ನಮಗೆ ಪ್ರೂವ್ ಮಾಡೋಕ್ಕೆ. ಸೋಮವಾರ ಒಂದು ಟಾಸ್ಕು, ಅದರಲ್ಲಿ ಪ್ರೂವ್ ಮಾಡಿಲ್ಲ ಅಂದರೆ ನಾಮಿನೇಷನ್.